ಹಲೋ, ಮ್ಯಾಜಿಕ್ ಹುಡುಗಿ ಸ್ವಾಗತ ಸುಸ್ವಾಗತ. ಇನ್ನ ಜೊತೆ ನನ್ನ ಕತೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲ ಚೆನ್ನಾಗಿ ಮಜಾ ಮಾಡ್ಬಿಡ್ತಾರೆ. ಹೋಳಿ ಹಾಡಕ್ ಹೋದವರು ಅಲ್ಲಿ ರಾಮರಸ ಕುಡ್ದಂತ ಭೂಮಿ ಪ್ರಜ್ಞೆನೇ ಇಲ್ಲ ಅವಳದಂತೂ. ಅವಳನ್ನ ಹಿಡ್ಕೊಂಡ್ ಬರ್ತಾನೆ ಸಂಗೀತ. ಜೊಪನ ಕರ್ಕೊಂಡು ಹೋಗಪ್ಪ ರೂಮ್ಗೆ. ಇಲ್ಲಿ ಪಾಪ ಶಾರದಾ ಅವರು ಯಾರ ಜೊತೆನೂ ಹೊಂದ್ಕೊಂಡಿರೋದಿಲ್ಲ ಪಾಪ. ಭೂಮಿ ಬಿಟ್ರೆ ಇನ್ನ ಸಂಗೀತ ಅವ್ರು ಇಟ್ಕೊಳ್ತಾರೆ. ನಾನೇ ನೋಡ್ಕೋತೀನಿ ಬಿಡು, ಅಷ್ಟೊತ್ತಿಗೆ ಅಶ್ವಿನಿ ಬಂದ್ಬಿಟ್ಟು ನಾನು ನೋಡ್ಕೋತೀನಿ ಅಮ್ಮನೇ. ಅದು ಬೇಡಮ್ಮ, ನೀನು ದಂಡ ಬಂದಿದ್ಯಾ, ಇವತ್ತು ನಾನೇ ನೋಡ್ಕೊಳ್ತೀನಿ. ಈ ಕಡೆ ಇವಳು ಪಾಪಿ ಕೊಲೆಗಡಿಕೆ ದೇವಿಯಾನಿ ಬರ್ತಾಳೆ, ನಾನು ನೋಡ್ಕೊಳ್ತೀನಿ ಅಂತ. ಬೇಡ ದೇವಿಯಾನಿ, ಅಂಜು ಜೊತೆ ನೀನು ರೋಗು. ತಕ್ಷಣ ಹಿಂದೆ ಹೋಗ್ಬಿಡ್ತಾಳೆ ಶಾರದಾ ಮುಖ ಮುಚ್ಕೊಂಡು. ಯಾಕೆಂದ್ರೆ ಅವಳೇ ಕೊಲ್ಗಾತಿಯಲ್ಲ. ಇಲ್ಲಿ ಬಂದು ಅಜಿತ್ ಭೂಮಿನ ಮಲಗಿಸ್ತಾನೆ ಬೆಡ್ ಮೇಲೆ. ಮಲಗಿಸಿದ್ನ ಸಾಹೇಬ್ರೆ ಪಾಪ ಅವನಿಗೆ ಖುಷಿ, ಐ ಲವ್ ಯು ಅಂತ ಹೇಳಿದಾಳಲ್ಲ ಅಂತ ಹೇಳಿ ಖುಷಿಯಾಗಿ ಪಾಪ ಅವನು ಕೈಗೆ ಮುತ್ತೆಲ್ಲ ಕೊಡ್ತಾನೆ, ಹಣೆಗೂ ಮುತ್ತಿಕ್ತಾನೆ. ಈ ಸಂದರ್ಭ ನನಗಂತೂ ಮರಿಲಿಕ್ಕಾಗೋದಿಲ್ಲ ಅಂತ ಹೇಳಿ ಸತ್ಯನಿಗೂ ಫೋನ್ ಮಾಡ್ತಾನೆ. ಕೃಷ್ಣನಿಗೂ ವಂದನೆ ಸಲ್ಲಿಸ್ತಾನೆ. ನಿಜಕ್ಕೂ ನೀನು ಈಡೇರಿಸ್ಬಿಟ್ಟಪ್ಪ ನನ್ನ ಇಷ್ಟನ. ನನ್ನ ಭೂಮಿ ನನ್ನ ಪ್ರೀತಿಸ್ತಾಳೆ, ಇನ್ಮೇಲೆ ನಾನು ನನ್ನ ಭೂಮಿ ಜೊತೆಯಾಗಿ ನಡೀತೀನಿ ಅಂತ ಹೇಳಿ ಪಾಪ ದೇವ್ರಿಗೂ ವಂದನೆ ಸಲ್ಲಿಸ್ತಾಳೆ. ಈ ಕಡೆ ಸತ್ಯನಿಗೂ ಫೋನ್ ಮಾಡ್ತಾನೆ. ಸತ್ಯನ ಏನ್ ಗೆಳೆಯ, ನನ್ಗೆ ಅರ್ಥ ಆಯ್ತು, ಧನ್ಯವಾದಗಳಪ್ಪ ಫೋನ್ ಮಾಡೋದಕ್ಕೆ, ನೀನು ಬಹಳ ಸಂತೋಷವಾಗಿದೆಯಾ ಅನ್ನೋದು ಗೊತ್ತಾಯ್ತು. ಸತ್ಯನ ಹೇಳಕ್ಕಾಗ್ತಾ ಇಲ್ಲ ಮನದಿ ಸಂತೋಷನ, ನಾನು ಹೇಗೆ ಅದನ್ನ ವ್ಯಕ್ತಪಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸತ್ಯನ. ಆಯ್ತು ಗೆಳೆಯ ಆಯ್ತು, ಬೆಳಗ್ಗೆ ಹೇಳ್ತಿದ್ದಾಗೇನೆ ನೀನು ನಿನ್ನ ಅಗ್ರಿಮೆಂಟ್ ಪೇಪರ್ ಇಟ್ಕೊ, ನಾನು ನನ್ನ ಅಗ್ರಿಮೆಂಟ್ ಒಪ್ಪಂದದ ಪತ್ರ ತಗೊಂಡು ನಾನು ತಗೊಂಡ್ ಬರ್ತೀನಿ. ನನಗೆ ಬಹಳ ಆನಂದವಾಗ್ತಾ ಇದೆ ಈ ಸನ್ನಿವೇಶ. ಖಂಡಿತ ಇದಕ್ಕೊಂದು ಇತಿಶ್ರೀ ಆಡ್ಬಿಡೋಣ ಆಯ್ತಲ್ಲ, ಇಬ್ರು ಗಂಡ ಹೆಂಡತಿಯಾಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಆ ಕಡೆಯಿಂದ ಸತ್ಯನ ಹೇಳ್ತಾರೆ. ಆಯ್ತು ಅಂತೇಳಿ ಅಜಿತ್ ಕೂಡ ಒಪ್ಕೊಳ್ತಾನೆ. ಸರಿ, ಬೆಳಗಾಗ್ತಿದ್ದಾಗೇನೆ ಲಕ್ಷ್ಮಿ ಅಕ್ಕ ಫೋನ್ ಮಾಡ್ತಾಳೆ. ಲಕ್ಷ್ಮಿ ಅಕ್ಕ ಫೋನ್ ಮಾಡ್ತಿದ್ದಾಗೇನೆ ಭೂಮಿಗೆ ಇಷ್ಟು ಬೇಗ ಫೋನ್ ಮಾಡಿದಾಳ. ಏನ್ ಲಕ್ಷ್ಮಿ ಅಕ್ಕ ಇಷ್ಟು ಬೇಗ ಫೋನ್ ಮಾಡಿದ್ಯಲ್ಲ, ಇಷ್ಟು ಬೇಗನಾ? ಭೂಮಿ, ನಿನ್ನೆ ಏನ್ ಮಾಡ್ದೆ ಗೊತ್ತಾ? ರಾಮರಸ ಕುಡ್ಬಿಟ್ಟು ಒಳ್ಳೆ ಎಡವಟ್ ಮಾಡ್ಕೊಂಡಿದ್ಯಾ. ನಿನ್ ಮನಸ್ಸಿನಲ್ಲಿ ಏನಿತ್ತು ಆ ಪ್ರೀತಿನೆಲ್ಲ ಹೇಳ್ಕೊಟ್ಟಿದ್ಯಾ ನಮ್ ಸಾಹೇಬ್ರ ಮುಂದೆ. ಅದಕ್ಕೆ ಭೂಮಿ ಅಂತಾಳೆ, ಏನು ಆಗ ಹೇಗಿತ್ತು ನಮ್ ಸಾಹೇಬ್ರು ರಿಯಾಕ್ಷನ್? ಅದಕ್ಕೆ ಲಕ್ಷ್ಮಿ ಅಕ್ಕ ಹೇಳ್ತಾಳೆ, ನಿಮ್ ಸಾಹೇಬ್ರು ಅದು ಏನಪ್ಪ ನನ್ಗೆ ಅರ್ಥನೇ ಆಗಿಲ್ಲ ಅವ್ರದ್ದು ಏನು ಅಂತ. ಈಗ್ಲೂ ಕೂಡ ಅವ್ರ ಮನಸ್ಸಲ್ಲಿ ಏನ್ ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ. ಸ್ಟೇಷನ್ಗೆಲ್ಲ ಹೋಗಿದ್ದೆ, ಆದ್ರೂ ಹತ್ರನೇ ಸೇರ್ಸಲ್ಲ ಅವ್ರಂತೂ. ಈಗ್ಲೂ ಅದನ್ನೇ ಪ್ರಯತ್ನ ಪಡೋಣ ಅಂತಿದೆ. ಹೇಗೂ ಮನೇಲಿ ಇದೆಯಲ್ಲ, ನೋಡು ಭೂಮಿ ಹೇಗೆ ಅಂತ. ಹೌದಾ ಲಕ್ಷ್ಮಿ ಅಕ್ಕ, ನನಗೂ ಗೊತ್ತಾಗ್ತಾ ಇಲ್ಲ ಅಂತೇಳಿ ಬರ್ತಾಳೆ ರೂಮ್ಗೆ. ಬರ್ತಿದ್ದಾಗೇನೆ ಅಜಿತ್ ಭೂಮಿ ಅಂತೇಳಿ ಖುಷಿಯಾಗಿ ಮಾತಾಡಿಸ್ತಾನೆ. ಆಮೇಲೆ ಅವಳು ಆಚೆಗೆ ಹೋಗ್ತಾಳೆ. ಮತ್ತೆ ಆಚೆಗೆ ಹೋದವಳು ಏನಪ್ಪ ಮಾಡೋದು ಅನ್ಕೊಂಡು ಅಷ್ಟೇ ಸತ್ಯನ ಬರ್ತಾರೆ ಫೈಲ್ ತಗೊಂಡು. ಇಲ್ಲಿ ಭೂಮಿನೂ ಕೂಡ ಮುತ್ಕೊಟ್ಟು ಹೋಗಿರ್ತಾಳೆ ಅಜಿತನಿಗೆ ಬಹಳ ಪ್ರೀತಿಯಿಂದ. ಯಾಕೆಂದ್ರೆ ಜೊತೆನಲ್ಲೇ ಮಲಗಿರ್ತಾರೆ ಇಬ್ರು ಕೂಡ. ಕೈ ಹಿಡ್ಕೊಂಡು ಒಬ್ರು ಕೈ ಒಬ್ರು ಬಿಟ್ಟಿರೋದಿಲ್ಲ. ಎದ್ದೇಳ್ಬೇಕಾದ್ರೂ ಅಷ್ಟೇ ಕೈಗೆ ಮುತ್ಕೊಟ್ಟು ಇವಳು ಮುತ್ಕೊಟ್ಟು ಹೋಗಿರ್ತಾಳೆ. ನೋಡ್ಬಿಟ್ಟು ಈಗ ಹಿಡ್ಕೊಂಡ್ ಮಲಗಿದ್ನಾ ಅಂತ ಹೇಳಿ ಅನ್ಕೊಳ್ತಾಳೆ. ಆದ್ರೂ ಮನಸ್ಸಿನಲ್ಲಿ ಆಸೆ ಅವಳಿಗೆ ಮೇಲೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅವಳಿಗೆ ನೆನಪಾಗುತ್ತೆ ಅಶ್ವಿನಿ ರಾಮರಸ ಕುಡ್ಸಿದ್ದು, ಅವಳು ಕುಡ್ದಿದ್ದು ಎಲ್ಲ. ಸರಿ, ಹೊರ್ಗಡೆ ಲಕ್ಷ್ಮಿ ಅಕ್ಕನ ಮಾತೆಲ್ಲ ಕೇಳ್ಕೊಂಡು ನಿಂತಿರ್ತಾಳೆ. ಏನಪ್ಪ ಮಾಡು ಅಂತ ಸತ್ಯನ ಬರ್ತಾರೆ. ಸತ್ಯನ ಬಂದ್ಬಿಟ್ಟು, ಗೆಳೆಯ ಬಹಳ ಸಂತೋಷ ಸುದ್ದಿ ಹೇಳ್ದೆ ಗೆಳೆಯ, ಬಹಳ ಸಂತೋಷ ಆಯ್ತು. ಅದಕ್ಕೆ ಅಜಿತ್ ಹೇಳ್ತಾನೆ, ಸತ್ಯಣ್ಣ, ನಂಗಂತೂ ಭೂಮಿ ಇಷ್ಟು ಬೇಗ ಒಪ್ಕೊಳ್ತಾಳೆ ಅಂತೆಲ್ಲ ಅನ್ಕೊಂಡಿರ್ಲಿಲ್ಲ. ಇರ್ಲಪ್ಪ ಆಗ್ಲಿ, ಭೂಮಿನ ಕರೆದು ಬಿಡೋಣ, ಇದಕ್ಕೊಂದು ಇತಿಶ್ರೀ ಆಡೋಣ, ಸರಿನಾ ಅಂತೇಳಿ ಬರ್ತಾರೆ. ಅಷ್ಟೊತ್ತಿಗೆ ಭೂಮಿ ಬಂದ್ಬಿಡ್ತಾಳೆ. ತಕ್ಷಣ ಭೂಮಿ ನೀನ್ ಇಲ್ಲೇ ಇದೀಯ, ಬಾಯ್ಲಿ. ಈ ಕಡೆ ಪಾಪಿ ದೇವಿಯಾನಿ ತನ್ನ ಮಗಳಿಗೆ ಹೇಳ್ತಾ ಇರ್ತಾಳೆ, ಇನ್ನು ಅಂಜು ನನಗ್ ಭಯನೇ ಇಲ್ಲ. ಯಾಕೆಂದ್ರೆ ಇವ್ರ ಆಟ ಮುಂದುವರಿತಾ ಇದೆ. ಇವ್ರ ಆಟಕ್ಕೆ ಮಾತ್ರ ಯಾವ್ದು ಇತಿಶ್ರೀ ಆಡುವಂತ ರೀತಿನಲ್ಲಂತೂ ಯಾವ ಸನ್ನಿವೇಶನೂ ಕಂಡು ಬರ್ತಾ ಇಲ್ಲ. ಇತ್ತ ಅವಳಿಗೆಲ್ಲ ಒಳ್ಳೇದು ಕೂಡ ಆಗ್ತಾ ಇದೆ. ಸ್ವಲ್ಪನಾದ್ರೂ ಕೆಡಕಾಗ್ಬೇಕು ತಾನೆ. ಇತ್ತ ಅಟ್ಲೀಸ್ಟ್ ನಚಿನಾದ್ರೂ ಕೂಡ ಇವಳನ್ನ ಮದ್ವೆ ಆಗ್ಬೇಕು ತಡೆಯುವಂತ ಸಂದರ್ಭನಾದ್ರೂ ಬರ್ಬೇಕು. ಯಾಕೆಂದ್ರೆ ಒಬ್ಬ ದುಷ್ಟನಿಗೆ ಎಷ್ಟಾದ್ರೂ ಕೂಡ ಅದಕ್ಕೆ ಅವಳ ಸಂತೋಷಕ್ಕೆ ಮಿತಿ ಇಲ್ಲದೆ ಎಲ್ಲದೂ ಕೂಡ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕೂಡ ಒಂದೆರಡಾದ್ರೂ ಉಳಿಪೆಟ್ಟು ಬೀಳ್ಲೇಬೇಕಲ್ವ, ಪೆಟ್ಟು ಆಗ್ಲೇಬೇಕಲ್ವಾ. ಆದ್ರೆ ಇವಳಿಗೆ ಮಾತ್ರ ಆಗ್ತಾ ಇಲ್ಲ. ಪಾಪಿ ಚಿರಾಯಿ ಅಂತಾಗಲ್ಲ ಹಾಗಾಗ್ಬಿಟ್ಟಿದೆ. ಸರಿ, ಭೂಮಿ ಆ ದೃಶ್ಯ ನೆನ್ಕೊಳ್ತಾಳೆ ಇರ್ತಾಳೆ. ಇವಳು ದೇವಿಯಾನಿ ಈ ಕಡೆ ನಮ್ಗಂತೂ ಇನ್ನ ಅಡ್ಡಿ ಇಲ್ಲ ಅಂಜು, ಯಾಕೆಂದ್ರೆ ಅವಳು ಇಲ್ಲಿ ದ್ವೇಷ ತೀರ್ಸ್ಕೊಳಕ್ಕೋಸ್ಕರ ಬಂದಿದ್ದಾಳೆ. ಯಾಕೆ ಒಂದ್ ಹೆಣ್ಣು ಮುಂದೆ ಬಿಟ್ರೆ ಮಾರಿ ಅಲ್ವಾ, ಅವಳು ಸೇಡು ಬಹಳ ಹಾವಿಗಿಂತಲೂ ಕೂಡ ಹೆಚ್ಚು ಅವಳದು. ಯಾಕೆಂದ್ರೆ ನನ್ನ ಇವಳು ಮಾಡ್ತಾ ಇದ್ದಾಳೆ. ಇವಳು ಗಂಡ ಹೆಂಡತಿ ಎಲ್ಲ ದೂರ ಮಾಡಿದ್ಲು ಪಾಪ. ಆ ಮಗಳು ಪಾಪ ತಂದೆ ತಾಯಿ ಪ್ರೀತಿ ಕಂಡಿಲ್ಲ, ಅನಾಥವಾಗಿ ಯಾರೋ ಒಬ್ರ ಹತ್ರ ಬೆಳೆದ್ಲು. ಈಗ್ಲೂ ಕೂಡ ಅವಳಿಗೆ ತಂದೆ ತಾಯಿ ಇಲ್ಲ. ಶ್ರವಣನಿಗೆ ಹೆಂಡತಿ ಇಲ್ಲ, ಬಂದ್ರು ಕೂಡ ಹೆಂಡತಿ ಇಲ್ಲ, ಅನಾಥ ಶವದ ತರ. ಈ ತರ ಮಾಡಿ ಪಾಪಿ ಇವಳು ಮಾತ್ರ ಬದುಕ್ತಾ ಇದ್ದಾಳಲ್ಲ ತನ್ನ ಮಗಳ ಜೊತೆ. ಅದಕ್ಕೆ ಹೇಳ್ತಾಳೆ ನನ್ನ ಅನುಭವ ಅಂತ. ಯಾಕಮ್ಮ, ಹೇಗಮ್ಮ ಅದು, ಹೇಗ್ ಮಾಮ ಅಂತ ಕೇಳ್ತಾಳೆ ಅವಳು.
ಹೇಗೂ ಇಲ್ಲ, ನಾನು ಅವಳು ನಡೆದಿರೋ ಎಲ್ಲ ವಿಚಾರ ಹೇಳ್ತಾಳೆ, ನೀನ್ ನಮ್ ಸುದ್ದಿಗೆ ಬರೋಲ್ಲ ಅಂತ ಹೇಳಿದಾಳೆ ಅಂತ ಹೇಳಿ ಏನ್ ಖುಷಿಯಿಂದ ಏನ್ ಅಪ್ಕೊಳ್ತಾಳೆ. ಇವಳು ಕೂಡ ದೊಡ್ಡ ಕೊಲೆಗಾತಿನಿ, ಯಾಕೆ ಭೂಮಿನ ಕೊಲ್ಲಕ್ ಹೋಗಿದ್ದಾಳೆ ಇವಳು ಎಷ್ಟೋ ಬಾರಿನಲ್ಲಿ. ಇನ್ ನಚ್ಚಿನ ಯಾವತ್ ಮುಗಿಸ್ತಾರೋ ಗೊತ್ತಿಲ್ಲ, ಅಮ್ಮ ಮಗಳು ಸೇರ್ಕೊಂಡು. ಅಷ್ಟು ಭೂಮಿನ ಕರ್ಕೊಂಡ್ಬರ್ತಾನೆ ಸತ್ಯಣ್ಣ. ಕರ್ಕೊಂಡ್ ಬಂದ್ಬಿಟ್ಟು, ಭೂಮಿ ಇನ್ನೇನಮ್ಮ, ಅಂತೂ ನೀವಿಬ್ರು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನೋದೇ ನನ್ನ ಇಚ್ಛೆ. ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ. ಅದಕ್ಕೆ ಭೂಮಿಗೆ ಹೇಳ್ತಾರೆ, ಏನ್ ಭೂಮಿ ಸರಿನಾ, ಒಪ್ಪಿನ ಏನ್ ಸತ್ಯಣ್ಣ ಏನ್ ಹೇಳ್ತಿದ್ರೆ, ಅದೇನಮ್ಮ ನೀನ್ ನಿನ್ನೆ ಐ ಲವ್ ಯು ಅಂತ ಹೇಳ್ದಲ್ಲ, ಇನ್ನು ಮುಗೀತಲ್ಲ, ಇನ್ನೇನು ಇಬ್ರು ಚೆನ್ನಾಗಿರಿ, ನೀವು ಒಪ್ಪಂದದ ಪತ್ರ. ಏನ್ ಸತ್ಯಣ್ಣ ನಾನು ಐ ಲವ್ ಯು ಅಂತ ಹೇಳ್ತೀನಿ ಅಂತ ಗಹಗಹಿಸ್ ನಗ್ತಾಳೆ. ನಕ್ಕಾಗ ಜೊತೆಗೆ ಬಹಳ ನೋವಾಗತ್ತೆ. ಅಜಿತ್ ಇದ್ದವನು, ಹೌದಾ ಹಾಗಾದ್ರೆ ನೀನ್ ನನ್ನ ಮೇಲೆ ಪ್ರೀತಿ ಇಲ್ವಾ? ಸಾಹೇಬ್ರೆ ನನಗೆ ನಿಮ್ ಮೇಲೆ ಪ್ರೀತಿ, ಅಯ್ಯೋ ಎಲ್ಲರೂ ಸಾಧ್ಯನ ಸಾಹೇಬ್ರೆ, ಅದ್ ಹೇಗ್ ಪ್ರೀತಿ ಮಾಡೋಕ್ ಸಾಧ್ಯ ನಿಮ್ ಮೇಲೆ ನನಗೆ? ಛೇ, ನೀವು ತಪ್ಪಾಗಿ ತಿಳ್ಕೊಂಡಿದ್ರಿ. ದೇವ್ರಾಣಿಗೆ ನಿಮ್ ಮೇಲೆ ಆತರ ಭಾವನೆ ನಿಮಗೆ ನೆನಪಿದ್ಯಾ? ಹಿಂದೆ ನಮ್ಗೆ ಕರಾರು ಒಪ್ಪಂದ ಆದಾಗ ಈ ಒಪ್ಪಂದ ಮುಗಿಯೋಷ್ಟರಲ್ಲಿ ಇಬ್ಬರಲ್ಲೂ ಗಂಡ ಹೆಂಡತಿ ಅನ್ನುವಂತ ಭಾವನೆ ಬರಬಾರ್ದು, ಯಾವುದೇ ಭಾವನಾತ್ಮಕವಾದಂತ ನಿರ್ಧಾರಗಳಿಗೆ ಅವಕಾಶ ಇಲ್ಲ. ಆ ತರ ಬಂದ್ರೆ ಈ ಒಪ್ಪಂದದಿಂದ ಹೊರ ಹೋಗ್ಬೋದು ಅಂತ ಎಲ್ಲ ಇರ್ತಲ್ವಾ, ಮರ್ತು ಬಿಟ್ರೆ ಸಾಹೇಬ್ರೆ, ನಂಗಂತೂ ಇದೆಯಪ್ಪ ನೆನಪು ಅಂತಾಳೆ. ಅವಳು ಪದೇ ಪದೇ ನೋಡೋದ್ ನೋಡಿ ಸತ್ಯಣ್ಣ ಸಖತ್ ಸಿಟ್ಟು ಬರ್ತದೆ. ಏನು ಭಾವನೆಗಳು ಇಷ್ಟೊಂದು ಆಟ ಆಡ್ತಾಳಲ್ಲ ಅಂತ ಹೇಳಿ ಅವರು ಚಲಾಯಿಸೋಕೆ ಅಂತ ಹೋಗ್ತಾರೆ, ಅಣ್ಣ ಅನ್ನೋ ರೀತಿನಲ್ಲಿ. ಪಾಪ ಅಷ್ಟರಲ್ಲಿ ಅಜಿತ ಕೈ ಹಿಡಿದು ಬರ್ತಾನೆ, ಬೇಡ ಸತ್ಯಣ್ಣ ಮುಂದಕ್ಕೆ ಹೋಗ್ಬಿಡಿನ, ಬೇಡ ಬೇಡ ಬೇಡ, ಅವಳಿಗೆ ಪ್ರೀತಿ ಇಲ್ಲ ಅಂತ ಆಣೆ ಮಾಡಿ ಹೇಳಿದ್ಮೇಲೆ ನಾವು ಇನ್ನು ಮುಂದುವರಿಬಾರ್ದು, ಬಿಟಾಕಿ ಅಂತಾಳೆ. ಸತ್ಯನ ಬೇಜಾರು ಮಾಡ್ಕೊಂಡು ಹೇಳೋಗ್ತಾರೆ ಅಜಿತನಿಗೆ, ಏನು ಈ ಹುಡುಗಿ ಭಾವನೆಗಳ ಜೊತೆ ಆಟ ಆಡುತ್ತಲ್ಲೋ ಅಂತ ಅನ್ಕೊಂಡು ಬೇಸರ ಮಾಡ್ಕೊಂಡು ಹೋಗ್ತಾರೆ. ಅಜಿತ ಬಹಳ ಬೇಸರದಿಂದ ಅವ್ನು ಈ ಕಡೆ ಮಂಚದ ಕಡೆಗೆ ಬರ್ತಾ ಇರ್ತಾನೆ, ಎಡೋಗ್ಬಿಡ್ತಾನೆ. ಎಡೋಗ್ಬಿಟ್ಟು ಅಮ್ಮ ಅಂತೇಳಿ ಕಾಲು ನೋವಾಗ್ಬಿಡುತ್ತೆ ಅವನಿಗೆ. ಅಷ್ಟರಲ್ಲಿ ಅವಳು ಭೂಮಿ, ಅಯ್ಯೋ ಸಾಹೇಬ್ರೆ ಕಾಲು ಇಷ್ಟೊಂದು ನೋವು ಮಾಡ್ಕೊಂಡ್ರಲ್ಲ, ಕೂತ್ಕೊಳ್ಳಿ, ಈಗೇನು ನಾನಿದ್ದೀನಿ ಸರಿ, ಮಸಾಜ್ ಮಾಡ್ತಾ ಇದ್ದೀನಿ, ನಾನು ಹೋದ್ಮೇಲೆ ಯಾರು ಮಾಡ್ತಾರೆ ಇದನ್ನ ಅಂತಾಳೆ. ಅದಕ್ಕೆ ಅಜಿತ ಅಂತಾನೆ, ಹೌದಾ ಭೂಮಿ, ನಾನು ಬಿಟ್ಟೆ ಹೋಗ್ಬಿಡ್ತೀಯ ಹಾಗಾದ್ರೆ, ನನ್ ಜೊತೆ ನೀನ್ ಇರಲ್ವಾ ಅಂತ ಹೇಳಿ ಅಂತಾನೆ. ಪಾಪ ಅವನ್ ಭಾವನೆಗಳನ್ನ ಬಚ್ಚಿಟ್ಕೊಳ್ಳಾರ್ದೆ, ಹತ್ತಿಕ್ಲಾರ್ದೆ. ಅದಂತಿದ್ದಾಗನೆ ಭೂಮಿ ಮುಖ ನೋಡ್ತಾಳೆ. ಯಾಕೆಂದ್ರೆ ಅವಳು ಇದುವರೆಗೂ ಕೂಡ ಬರೀ ಸುಳ್ಳು ಹೇಳ್ಕೊಂಡೇ ಬದುಕಾಗಿದೆ. ಈತನಾದ್ರೂ ಕೂಡ ಒಂದಷ್ಟು ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿ ತನ್ನ ಮನಸ್ಸಿನ ಭಾವನೆಗಳನ್ನ ಬಚ್ಚಿಟ್ಕೊಂಡ್ರು ಕೂಡ ಹೇಳೇ ಬಿಡ್ಬೇಕು ಏನಾದ್ರೂ ಆಗ್ಲಿ ಅಂತ ಹೇಳಿದಂತ ಸಂದರ್ಭಗಳು ಸಾಕಷ್ಟು ಬಂದೋದು ಅಜಿತನದು. ಇವಳಿಗೆ ಆ ಧೈರ್ಯನೂ ಇಲ್ಲ, ಇತ್ತ ಆಸೆನುವೆ ಅದೇನೋ ಆ ಅಕ್ಕಿ ಮೇಲೆ ಆಸೆನುವೆ, ನೆಂಟರ ಮೇಲೆ ಆಸೆನುವೆ ಅನ್ನೋ ಹಾಗಿದೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ಎಲ್ಲರೂ ಕೂಡ ಅನಂತ ಧನ್ಯವಾದಗಳು.